ಶಿವನಾಮ ಸ್ಮರಣೆಯಿಂದಲೇ ಕನ್ನಡಿಗರ ಮನೆ ಮನ ಗೆದ್ದಂಥ ಶಿವಾನಿ ಶಿವದಾಸ್ ಅವರು ಸರಿಗಮಪ ಸೀಸನ್ 21ರ ವಿಜೇತರಾಗಿ ಹೊರಹೊಮ್ಮಿದ್ದಾರೆ. ಏನು ಶಿವಾನಿ ಅವರು 21ನೇ ಸೀಸನ್ನ ವಿಜೇತರಾಗಿದ್ದು ಇಡೀ ಬೀದರ್ ಜಿಲ್ಲೆಗೆ ಒಂದು ರೀತಿ ಹೆಮ್ಮೆಯ ವಿಷಯವಾಗಿದೆ. ಈಗ ನಮ್ಮ ಜೊತೆ ಶಿವಾನಿ ಅವರೇ ಇದ್ದಾರೆ, ಖುದ್ದು ಅವ್ರನ್ನೇ ಮಾತಾಡಿಸ್ತಾ ಬರ್ತೀನಿ. ಯಾವ ರೀತಿಯಾಗಿ ಅವರ ಸಂಗೀತ ಪ್ರಾಕ್ಟೀಸ್ ಇತ್ತು, ಯಾವ ರೀತಿಯಾಗಿ ಗೆದ್ದಿದ್ದಾರೆ, ಎಷ್ಟು ಖುಷಿ ಇದೆ ಅಂತ ಅವ್ರನ್ನ ಕೇಳೋಣ ಬನ್ನಿ. ಮೇಡಮ್, 21ನೇ ಸೀಸನ್ ಗೆದ್ದಿದ್ರೆ ಹೇಗೆ ಅನ್ನಿಸ್ತಿದೆ? ಭಾಳ ಖುಷಿ, ಏಕೆಂದರೆ ಕನಸಿತ್ತು ಇದೊಂದು ಸರಿಗಮಪ ಗೆಲ್ಲಬೇಕಂತ. ಫೈನಲಿ ಅದು ಪೂರ್ತಿ ಆಯಿತು. ನಮ್ಮ ಬೀದರ ಜಿಲ್ಲೆ ಕೀರ್ತಿ ಇನ್ನೂ ಹೆಚ್ಚಿಗೆ ಮಾಡಬೇಕು, ಬೆಳೆಸಬೇಕು ಅಂತ ಒಂದು ಇಚ್ಛೆ ಇತ್ತು. ನನ್ನ ತಂದೆ ತಾಯಿನೇ ನನ್ನ ಗುರುಗಳು. ಆಮೇಲೆ ಈಗ ನೀವು 21ನೇ ವಿಜೇತರಾಗಿದ್ದೀರಿ. ಶಿವನ ಹಾಡಿನಿಂದ ಇಡೀ ರಾಜ್ಯದ ಮನ ಗೆದ್ರಿ. ಆ ಪರಶಿವ ನಿಮ್ಮನ್ನು ಗೆಲ್ಲಿಸಿದ ಅಂಕೆ? ಹೌದು, ಖಂಡಿತ. ನಮ್ಮ ಬೀದರಿನ ಪಾಪನಾಶ್ ಆಶೀರ್ವಾದ, ಮಂಜುನಾಥೇಶ್ವರ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ, ನಮ್ಮ ಬೀದರೇ ಇಲ್ಲ ಪೂರ್ತಿ ಕರ್ನಾಟಕ ಜನತೆ ಆಶೀರ್ವಾದದಿಂದ ನಾನು ಗೆದ್ದಿದ್ದೇನೆ. ಭಾಳ ಖುಷಿ. ಜಡ್ಜಸ್ ಕೂಡ ನಿಮಗೆ ಡೇ 1ಇಂದ ತುಂಬ ಸಪೋರ್ಟ್ ಮಾಡಿದ್ರು, ಅವ್ರ ಬಗ್ಗೆ ಏನು ಹೇಳಕ್ಕೆ ಬಯಸ್ತಾರೆ? ಹೌದು, ಜಡ್ಜಸ್ ಸಪೋರ್ಟ್ ಭಾಳನೇ ಇತ್ತು ನನಗೆ. ನಮ್ಮ VP ಸರ್ ಆಗಿರಲಿ, AJ ಸರ್, ನಮ್ಮ RK ಸರ್ ಆಗಿರಲಿ, ನಮ್ಮ ವಿಜಯ್ ಪ್ರಕಾಶ್ ಸರ್ ಅಂತೂ ನೀನು ದೈತ್ಯ ಪ್ರತಿಭೆ ಅಂತ ಹೇಳಿದ್ರು. ನಮ್ಮ AJ ಸರ್ ಮೆಗಾ ಆಡಿಷನ್ದಲ್ಲೇ ಹೇಳಿದರು, ನ್ಯೂ ಸ್ಟಾರ್ ಹ್ಯಾಸ್ ಬಾರ್ನ್ ಇನ್ ಅವರ್ ಕನ್ನಡ ಇಂಡಸ್ಟ್ರಿ ಅಂತ ಹೇಳಿದರು. ಆಮೇಲೆ ನಮ್ಮ RK ಸರ್ ಅಂತೂ ನಿನಗೆ ಶಿವನ ಆಶೀರ್ವಾದ ಮೊದಲಿಂದನೇ ಇದೆ, ಇನ್ನೂ ಆಗಲಿ, ಇನ್ನೂ ಚೆನ್ನಾಗಿ ಬೆಳಿ ಅಂತ ಹೇಳಿದರು. ಭಾಳ ಖುಷಿ. ಇದಿಷ್ಟು ಶಿವಾನಿ ಅವರ ಮಾತಾಗಿತ್ತು. ಅಂದರೆ ಶಿವನ ಆಶೀರ್ವಾದ ನಿನ್ನ ಮೇಲಿದೆ, ನೀನು ಬೆಳೆದೇ ಬೆಳಿತೀಯ ಅಂತ RK ಸರ್ ಹೇಳಿದ್ದು ಅನ್ನೋ ಮಾತನ್ನ ನೆನಪಿಸ್ತಿದ್ದಾರೆ. ಅಂದರೆ ಅವರ ಈ ಗೆಲುವು ಇಡೀ ಒಂದು ರೀತಿ ಜಿಲ್ಲೆಗೆ ಹೆಮ್ಮೆ ತಂದ ಅಂತಲೂ ಕೂಡ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಜೊನಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.